ರಕ್ತ ಚರಿತ್ರೆ ಅಂತ ಅಂದ್ಕೊಳ್ಳೆ ತಮಗೇನು ಫೀಲ್ ಆಗ್ತದೆ ಸರ್? ರಕ್ತ ಅಂದ ತಕ್ಷಣ ತಾವು ಹೇಳಿದಾಗೆ 108 ವಿಚಾರಗಳು, ಅದರಲ್ಲೂ ಈ ಒಂದು ಆಧುನಿಕ ಯುಗದಲ್ಲಿ ರಕ್ತದ ಬಗ್ಗೆ ಒಂದು ಗಂಭೀರ ವಸ್ತು ಅನ್ನೋ ರೀತಿ ಎಲ್ಲರೂ ಅದನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಆದರೆ ರಕ್ತ ಒಂದು ಜೀವವನ್ನು ಉಳಿಸುವ, ಜೀವವನ್ನು ಜೀವಿಸುವ ಒಂದು ಅತ್ಯಮೂಲ್ಯವಾದಂತಹ ವಸ್ತು. ಪ್ರತಿಯೊಬ್ಬರೂ ಕೂಡ ಅದರಲ್ಲಿಂದನೇ ನಮ್ಮ ಜೀವಾಳ. ಈ ಮನುಷ್ಯನಿಗೆ ಆಹಾರ, ನೀರು, ಗಾಳಿ, ಬೆಳಕು ಯಾವ ರೀತಿ ಬೇಕು ಅದೇ ರೀತಿ ರಕ್ತನಿಗೆ ಪ್ರತಿಯೊಬ್ಬರು ರಕ್ತ ಇರಲಾರದೇ ಇದ್ದಾಗ ತುಂಬ ತೊಂದರೆ ಆಗುವಂಥ ಪರಿಸ್ಥಿತಿ. ಅದನ್ನು ತಾವು ಒಳ್ಳೆಯ ಒಂದು ಶೀರ್ಷಿಕೆಯನ್ನಿಟ್ಟು ರಕ್ತ ಚರಿತ್ರೆ ನೋಡಿದಾಗ ಎಲ್ರಿಗೂ ಒಂಥರ ಭಯ ಅನ್ನೋದು, ಬಟ್ ಅದನ್ನು ತಾವು ಸರಳವಾಗಿ ಇಟ್ಟಿದ್ದೀರಿ. ತುಂಬ ಒಳ್ಳೆಯ ವಿಷಯ. ಓಕೆ ಸರ್, ಇವತ್ತು ವಿಶ್ವ ರಕ್ತದಾನ ಏನದು ರಕ್ತದಾನಿಗಳ ದಿನಾಚರಣೆ. ಇವತ್ತು ರಕ್ತದಾನಿಗಳಂತಾರೆ ಬ್ಲಡ್ ಡೋನರ್ಸೇ ಅವರೇ ತುಂಬಾ ಮುಖ್ಯವಾಗಿರ್ತಾರೆ. ಒಂದು ಜೀವವನ್ನು ಕಾಪಾಡುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಸೌಭಾಗ್ಯ ಒಬ್ಬ ವ್ಯಕ್ತಿಯಲ್ಲಿ. ಜೀವನದಲ್ಲಿ ನಾವು ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತೀವೋ ಗೊತ್ತಿಲ್ಲ, ಆದರೆ ಒಳ್ಳೆ ಕೆಲಸ ಏನೋ ರಕ್ತದಾನ ಮಹಾದಾನ ಅಂಥೇಳಿ. ಅಂದರೆ ಈ ಒಂದು ಕಾನ್ಸೆಪ್ಟ್ ರೆಡ್ ಕ್ರಾಸ್ ಸಂಸ್ಥೆ ಇಡೀ ಭಾರತದಾದ್ಯಂತ, ವಿಶ್ವದಾದ್ಯಂತ ಪ್ರಚಲಿತದಲ್ಲಿದೆ. ಬ್ಲಡ್ ಬಗ್ಗೆ ಏನಾದ್ರು ಬಂತಾರೆ ಅದು ಫಸ್ಟ್ ಹೆಸರು ಬರೋದೇ ರೆಡ್ ಕ್ರಾಸ್ ಅಂಥೇಳಿ. ಈ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ, ಆಮೇಲೆ ತಮ್ಮ ಕಾರ್ಯವೈಖರಿ, ಎಷ್ಟು ಜನರಿಗೆ ಇದರಿಂದ ಸಹಾಯ ಆಗಿದೆ ಅಂತ ತಾವು ಹೇಳ್ಬೋದು ಸರ್? ರೆಡ್ ಕ್ರಾಸ್ ಬಗ್ಗೆ ಹೇಳಿದ್ರೆ ಒಂದು ಮಾನವೀಯ ಉಳ್ಳಂತಹ ಸಂಸ್ಥೆ. 7 ಪ್ರಿನ್ಸಿಪಲ್ಗಳ ಮೇಲೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮೊದಲನೇದಾಗಿ ಮಾನವೀಯತೆ, ನಿಷ್ಪಕ್ಷಪಾತ, ತಾಟಸ್ಥ್ಯ, ಸ್ವಾತಂತ್ರ್ಯ ಹಾಗೂ ಐಕಮತ್ಯ, ವಿಶ್ವ ವ್ಯಾಪಕತೆಯನ್ನು, ಯೂನಿಟಿಯನ್ನು, ಯೂನಿವರ್ಸಿಟಿಯನ್ನು. ಈಗ ಇತ್ತೀಚಿನ ಇದರೊಳಗೆ ನೋಡಿದರೆ ನಾವು ವಸುದೈವ ಕುಟುಂಬಕಂ ಅನ್ನೋ ಈ ಒಂದು 168 ವರ್ಷಗಳ ಹಿಂದೆ ಈ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ನ ಇಟ್ಕೊಂಡು ರೆಡ್ ಕ್ರಾಸ್ ಕಾರ್ಯನಿರ್ವಹಿಸ್ತಾ ಇದೆ. ಭಾರತ ದೇಶದಲ್ಲಿ ಅದರಲ್ಲೂ ನಮ್ಮ ರಾಷ್ಟ್ರಪತಿಗಳು ಈ ಒಂದು ರೆಡ್ ಕ್ರಾಸ್ ಸಂಸ್ಥೆಯ ರಾಷ್ಟ್ರದ ಅಧ್ಯಕ್ಷರಾಗಿರ್ತಾರೆ. ಆದರೆ ಇದೇ ಒಂದು ಸಂಸ್ಥೆ ಮಾತ್ರ, ಕೇವಲ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಾತ್ರ ಒಂದು NGO, ಒಂದು ಲೋಕಸಭೆಯಲ್ಲಿ ಅನುಮೋದಿತವಾದಂತಹ ಸಂವಿಧಾನಿಕವಾದಂಥ ಒಂದು NGO ಇದ್ದಂಥದ್ದು. ಅಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸೋದು ಕೂಡ ನಮಗೂ ಕೂಡ ಒಂದು ಹೆಮ್ಮೆಯ ವಿಷಯ ಕೂಡ. ಕರ್ನಾಟಕದಲ್ಲಿ ಸುಮಾರು 102 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಿಂದಿನ ನಮ್ಮ ಮೈಸೂರು ಮಹಾರಾಜರು ಈ ಒಂದು ಇದನ್ನು ಆರಂಭಿಸಿದರು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ರೆಡ್ ಕ್ರಾಸ್ ಅಂದ ತಕ್ಷಣ ತಾವು ಹೇಳಿದಾಗೆ ಈ ಹಿಂದೆ ಯುದ್ಧದಲ್ಲಿ ಗಾಯಗೊಂಡಂಥ ಗಾಯಾಳುಗಳನ್ನು ಟ್ರೀಟ್ಮೆಂಟ್ ಮಾಡುವಂಥ ಕೆಲಸವನ್ನು ರೆಡ್ ಕ್ರಾಸ್ ಸಂಸ್ಥೆ ಮಾಡ್ತಾಯಿತ್ತು. ಬರ್ತಾ ಅದೇ ರೀತಿಯಾಗಿ ನಮ್ಮ ಹಲಸೂರಿನಲ್ಲಿ ಕೂಡ ಸುಮಾರು 7 ಎಕರೆ ಜಾಗದಲ್ಲಿ ಒಂದು ರೆಡ್ ಕ್ರಾಸ್ ಹೋಮ್ ಇದೆ. ಯುದ್ಧದಲ್ಲಿ ಗಾಯಗೊಂಡಂತಹ ವ್ಯಕ್ತಿಗಳನ್ನು, ಸಾಕಷ್ಟು ಜನರನ್ನು ಇಲ್ಲಿಯ ಸೇವಕರು ಹಾಗೂ ಡಾಕ್ಟರ್ಸ್ ಕೂಡ ಸ್ವಯಂ ಸೇವೆಯನ್ನು ಮಾಡ್ತಾಯಿದ್ರು. ಅವರಿಗೆಲ್ಲ 1947ರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದಂಥ ಇವತ್ತಿಗೂ ಕೂಡ ಹಲಸೂರಿನಲ್ಲಿದೆ, ನಮ್ಮ ಬೆಂಗಳೂರಿನಲ್ಲಿ. ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಈಗ ಹಾಗೆ ಬರ್ತಾ ಆಧುನಿಕವಾಗಿ ಯುದ್ಧಗಳು ಕಡಿಮೆ ಆದಾಗ, ಇದನ್ನು ಮಾಡಿದಾಗ, ಒಂದು ಪ್ರವಾಹ ವಿಕೋಪವಾದಾಗ ಹಾಗೂ ಆರೋಗ್ಯ ಸಮಸ್ಯೆಗಳು ಉಂಟಾದಾಗ ರೆಡ್ ಕ್ರಾಸ್ ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿಯನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ವ್ಯಾಪಿಸ್ಕೊಂತು. ಕರ್ನಾಟಕದಲ್ಲಿ ನಾವು ಹೇಳಬೇಕಂತಂದರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸುಮಾರು 28,000 ಸ್ವಯಂ ಸೇವಕರು, ನಾವು ಪ್ರತಿ ವರ್ಷ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಯಂ ಸೇವೆ ಬಗ್ಗೆ, ರಾಷ್ಟ್ರ ಭಕ್ತಿಯ ಬಗ್ಗೆ ಫಸ್ಟ್ ಏಡ್ ಟ್ರೈನಿಂಗ್ ಕೊಡ್ತೀವಿ. ಅದೇ ರೀತಿಯಾಗಿ ಒಂದು ಪ್ರಕೃತಿ ವಿಕೋಪಗಳಾದಾಗ ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಯೂನಿವರ್ಸಿಟಿ ವೈಸು ಆ ರೀತಿ ಒಂದು ಕಾರ್ಯವನ್ನು ಮಾಡ್ತಾಯಿದ್ವಿ ಸರ್. ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೊರಗಡೆ ಬಂದು ಕಾರ್ಯವನ್ನು ಮಾಡಿದರು. ಅದೇ ರೀತಿ ರಕ್ತದ ಕೊರತೆ ತುಂಬ ಇತ್ತು. ಅಂತಹ ಸಂದರ್ಭದಲ್ಲಿ ತಮಗೆ ಹೇಳಬೇಕಂದ್ರೆ ಸುಮಾರು 20,000 ಯೂನಿಟನ್ನು ಅತ್ಯಂತ ಖುಷಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 20,000 ಯೂನಿಟನ್ನು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಕ್ತ ಭಂಡಾರದಲ್ಲಿ ನಾವು ಸಂಗ್ರಹ ಮಾಡಿದ್ವಿ ಸ್ವಯಂ ಸೇವಕರ ಒಂದು ಸಹಾಯದಿಂದ. ಅದು ಎಲ್ಲರಿಗೆ ಉಪಯೋಗ ಆಯಿತು. ರಕ್ತ ಪ್ರತಿಯೊಂದು ಕೆಲಸದಲ್ಲಿ ಯಾವುದೇ ಅಪಘಾತಗಳಾಗಿರ್ಬೋದು, ಇತ್ತೀಚೆಗೆ ಥೆಲೇಸೀಮಿಯಾ, ಹೆಮೋಫಿಲಿಯಾ ಮತ್ತಿತರ ಗಾಯಗೊಂಡಾಗ ಹಾಗೂ ಪ್ರಸೂತಿ ಸಂದರ್ಭದಲ್ಲಿರ್ಬೋದು, ಚಿಕನ್ ಗುನ್ಯಾ ಅಂತ ರೋಗ ಬಂತು ಆ ಸಂದರ್ಭದಲ್ಲಿ, ಇಂಥ ಎಲ್ಲ ಸಂದರ್ಭಗಳು ರಕ್ತ ಬೇಕಾಗುತ್ತೆ. ಆ ಒಂದು ಕಾರ್ಯದಲ್ಲಿ ನಾವು ತುಂಬ ಕಾರ್ಯತತ್ಪರದಿಂದ ಸ್ವಯಂ ಸೇವಕರ ಒಂದು ಸಹಾಯದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ ಗುಡ್ ಸರ್. ಹಾಗೇನು ಸಾಕಷ್ಟು ವಿಷಯವನ್ನು ತಮ್ಮ ತಿಳ್ಕೊತೀನಿ ಸರ್. ಹಾಗೆ ಡಾಕ್ಟರ್ ನರೇಶ್ ಬಾಬು ಸರ್, ತಾವು ಈಗ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಜೊತೆಗೆ ಇದರ ಕಾರ್ಯವೈಖರಿ ಹೇಗಿರುತ್ತೆ? ಯಾಕಂದರೆ ಸಾಕಷ್ಟು ಜನರಿಗೆ ಏನಿರುತ್ತೆ ಅಂತಂದರೆ, ಯಾರೋ ಒಂದು ಸಂಸ್ಥೆಯವರು ಬರ್ತಾರೆ, ಯಾರೋ ಒಬ್ಬ NGO ಅವರು ಅಥವಾ ಯಾರೋ ಸಂಘದವರು ಬಂದು ಬ್ಲಡ್ ತೊಗೊಂಡು ಹೋಗ್ತಾರೆ. ತೊಗೊಂಡಾದ ನಂತರ ಅದನ್ನು ಎಲ್ಲಿ ಹೋಗುತ್ತೋ ಏನೋ ಅನ್ನೋದು ಗೊತ್ತಾಗಲ್ಲ. ಅಂದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗ್ಬೇಕಾದ್ರೆ ಅದರ ಹಂತಗಳು ಯಾವ ರೀತಿ ಇರುತ್ತೆ ಅಂತ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು June 14 ಎಲ್ಲ ದೇಶಗಳಲ್ಲಿ
ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಕರೆಕ್ಟ್. ಬಿಕಾಸ್ ಇಟ್ ಈಸ್ ದ ಬರ್ತ್ಡೇ ಆಫ್ ಕಾರ್ಲ್ ಲ್ಯಾನ್ಸ್ಟೈನರ್. ಕಾರ್ಲ್ ಲ್ಯಾನ್ಸ್ಟೈನರ್ ಹಿ ಡಿಸ್ಕವರ್ಡ್ ABO ಬ್ಲಡ್ ಗ್ರೂಪ್ ಸಿಸ್ಟಮ್. ಅವ್ರು ಡಿಸ್ಕವರಿ ಮಾಡಿದಕ್ಕೋಸ್ಕರ ಡಾಕ್ಟರ್ಸ್ ದೇ ಆರ್ ಏಬಲ್ ಟು ಟ್ರಾನ್ಸ್ಫರ್ ಬ್ಲಡ್ ಫ್ರಮ್ ಒನ್ ಪೇಷಂಟ್ ಟು ಅನದರ್. ಅದಕ್ಕೋಸ್ಕರ ಅವ್ರಿಗೆ ನೋಬೆಲ್ ಪ್ರೈಸ್ ಸಹ ಸಿಕ್ಕಿದೆ ಕಾರ್ಲ್ ಲ್ಯಾನ್ಸ್ಟೈನರ್ ಅವರಿಗೆ. ಇದು ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಸ್ಟಾರ್ಟ್ ಆಗಿದ್ದು 2004 20 ವರ್ಷದಿಂದ ಎವ್ರಿ ಇಯರ್ ಸ್ಲೋಗನ್ ಕೊಡ್ತಾ ಬರ್ತಾ ಇದೆ. ಯಾವುದು WHO ಫಸ್ಟ್ ಸ್ಲೋಗನ್ 2004 ಕೊಟ್ಟಿದ್ದು. ಅದು ಯಾವ್ದಂತ ಹೇಳಕ್ ಇಷ್ಟಪಡ್ತೇನೆ. ಒಂದು ಸೆಕ್ಯೂರ್ ಬ್ಲಡ್ ಸ್ಟಾರ್ಟ್ಸ್ ವಿತ್ ಮೀ ಅಂಡ್ ಬ್ಲಡ್ ಸೇವ್ಸ್ ದ ಲೈಫ್ಸ್ ಆಫ್ ಮೆನಿ ಪೀಪಲ್. ಸಿನ್ಸ್ ದೆನ್ WHO has come with ಸ್ಲೋಗನ್ ಎವ್ರಿ ಇಯರ್. ಅದು ಯಾವ್ದಂತ ಒಂದಷ್ಟು ಹೇಳಕ್ ಇಷ್ಟಪಡ್ತೀನಿ ಸಮಯದಲ್ಲಿ. ಒಂದು ಸೆಕ್ಯೂರ್ ಬ್ಲಡ್ ಸ್ಟಾರ್ಟ್ಸ್ ವಿತ್ ಮೀ ಅಂಡ್ ಬ್ಲಡ್ ಸೇವ್ಸ್ ದ ಲೈಫ್ಸ್ ಆಫ್ ಮೆನಿ ಪೀಪಲ್, ಎನ್ಶೂರ್ ಸೇಫ್ ಬ್ಲಡ್ ಫಾರ್ ವರ್ಲ್ಡ್ ಆಕ್ಸೆಸ್, regularly donate blood, getting 100% blood donations and blood components, more life due to more blood, blood which is new is used in the world, every blood donor is a hero, your gift of blood is celebrated, give the gift of life, donate blood, blood connects us all, give blood, give plasma, share life, share often, be there for someone else, donate blood, share life, safe motherhood due to safe blood, safe blood for saving mothers, give blood and keep the world beating, give blood and make the world a healthier place to live in, donating blood is an act of solidarity, join the effort, save lives. ಹೋದ ವರ್ಷ ಕೊಟ್ಟಿದ್ದೇನಂತ ಯಾವುದಂತ ಹೇಳಿದ್ರೆ ಗಿವ್ ಬ್ಲಡ್, ಗಿವ್ ಪ್ಲಾಸ್ಮಾ, ಶೇರ್ ಲೈಫ್, ಶೇರ್ ಆಫನ್ ಅಂತ. ಈ ವರ್ಷ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್ ಅಂತ ಸ್ಲೋಗನ್ ಈ ಸರಿ WHO ಮುಂದೆ ಬಂದು ಕೊಟ್ಟಿದೆ ಸರ್. ಓಕೆ ಸರ್, ಈಗ ನಾವು ಹೇಳ್ತಾ ಇದ್ವಲ್ಲ, ಈಗ ಪ್ರತಿ ದಿವಸ ಸಹಿತ ತಮ್ಮಲ್ಲಿ ತಮ್ಮ ಸಂಸ್ಥೆಯ ಮೂಲಕ ಹಲವಾರು ಜನರು ಸಹಿತ ದಾನಿಗಳು ಬರ್ತಾ ಇರ್ತಾರೆ. ಇದರಲ್ಲಿ ಹೆಚ್ಚಿನ ಸಂಗ್ರಹ ಆಗುವಂತಹ ಗ್ರೂಪ್ಸ್ಗಳು ಯಾವ್ದಾದ್ರು ಇರುತ್ತೆ ಅಂತ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಆಗಿರ್ಬೋದು? ಸರ್ ಮೋಸ್ಟ್ ಕಾಮನ್ಲಿ ಸಿಗುವಂಥದ್ದು O ಪಾಸಿಟಿವ್. ಅದು ಬಿಟ್ರೆ ಸೆಕೆಂಡ್ ಒನ್ B ಪಾಸಿಟಿವ್. ನೆಗೆಟಿವ್ ಗ್ರೂಪ್ಸ್ ಎಲ್ಲವುದು ರೇರೇನೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ AB ನೆಗೆಟಿವ್ ಇದೆಯಲ್ಲ, ಅದು ತುಂಬಾ ರೇರ್ ಗ್ರೂಪ್. ಸೊ 8 ಬ್ಲಡ್ ಗ್ರೂಪ್ಸ್ ಇದೆ. ಒಂದು A ಪಾಸಿಟಿವ್, A ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್, AB ಪಾಸಿಟಿವ್, AB ನೆಗೆಟಿವ್, O ಪಾಸಿಟಿವ್, O ನೆಗೆಟಿವ್. ನೀವು ಕೇಳಿದಾಗೆ ಮೋಸ್ಟ್ ಕಾಮನ್ಲಿ ಇರೋದು O ಪಾಸಿಟಿವ್ ಮತ್ತು B ಪಾಸಿಟಿವ್. ನೆಗೆಟಿವ್ಸ್ ಆರ್ ರೇರ್. ನೆಗೆಟಿವ್ಸ್ ಅಲ್ಲಿ AB ನೆಗೆಟಿವ್ ಇನ್ನೂ ರೇರ್ ಸರ್. ವಿಶ್ವ ರಕ್ತ ದಾನಿಗಳ ದಿನಾಚರಣೆ ಇವತ್ತು ಒಂದು ಅದ್ಭುತವಾಗಿರುವಂತಹ ಒಂದು ಸೌಭಾಗ್ಯ. ಯಾಕಂದರೆ ನಮಗೆ ಅದರ ಬಗ್ಗೆ ಅಷ್ಟು ಅರಿವು ಇಲ್ಲದರೂ ಸಹಿತ ತಾವು ನಿರಂತರವಾಗಿ ಇದರ ಸೇವೆಯನ್ನು ಮಾಡ್ತಾ ಇರ್ತೀರಿ. ಇವತ್ತಿನ ಒಂದು ದಿನ ತಮಗೆ ಯಾವ ರೀತಿ ವಿಶೇಷ ಆಗಿದೆ ಸರ್? ಖಂಡಿತ ಸರ್, ಆಗಲೇ ಡಾಕ್ಟರ್ ಹೇಳಿದ ಹಾಗೆ ಥ್ಯಾಂಕ್ ಯು ಡೋನರ್ಸ್ ಅಂತ ಈ ಒಂದು 20 ವರ್ಷಗಳ ನಂತರ ಥ್ಯಾಂಕ್ ಯು ಡೋನರ್ಸ್ ಅಂತ ಇದು ವಿಶ್ವ ಡೇ ಮಾಡಿದೆ. ಅದಕ್ಕೆ ಕಾರಣ ಮೊದಲು ಎಲ್ಲ ಮಹಾದಾನಿಗಳಿಗೆ, ರಕ್ತದಾನಿಗಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿ ವರ್ಷ ಭಾರತ ದೇಶದಲ್ಲಿ ಸುಮಾರು 12,000 ಜನ ರಕ್ತದ ಕೊರತೆಯಿಂದ ಸಾಯುವಂಥ ಒಂದು ಸಂದರ್ಭ ಬರ್ತದೆ ಪ್ರತಿದಿನ. ಆ ಕಾರಣಕ್ಕಾಗಿ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯವರು ಹಾಗೂ ಇತರ ಸಂಘ ಸಂಸ್ಥೆಗಳು ಇರ್ಬೋದು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ನಾವು ಇತ್ತೀಚೆಗೆ ಹೇಳಬೇಕಂತಂದರೆ ತಮಗೆ ಸುಮಾರು 6,000 ಪ್ರೌಢಶಾಲೆಗಳಲ್ಲಿ ನಾವು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಸುಮಾರು 2,000 ಪದವಿ ಕಾಲೇಜ್ಗಳಲ್ಲಿ ಹಾಗೂ ಇನ್ನೊಂದು 5,000 ಪದವಿ ಪೂರ್ವ ಮತ್ತು ಪದವಿಯೇತರ ಕಾಲೇಜುಗಳಲ್ಲಿ ನಾವು ಈಗಾಗಲೇ ಅಭಿಯಾನವನ್ನು ಸುಮಾರು 21 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಒಂದು ಜಾಗೃತಿಯ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡ ನಮಗೆ ಸಹಾಯಹಸ್ತವನ್ನು ನೀಡಿದೆ ಹಾಗೂ ನಮಗೆಲ್ಲ ರೀತಿಯ ಎಜುಕೇಷನ್ ಡಿಪಾರ್ಟ್ಮೆಂಟು, ಶಿಕ್ಷಣ ಇಲಾಖೆ ನಮಗೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದೆ. ಪರಿಪೋಷಣಂ ಎಂಬ ಕಾರ್ಯಕ್ರಮವನ್ನು ನಮ್ಮ ಪ್ರೌಢಶಾಲೆಯ ಮಕ್ಕಳಿಗಾಗಿ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಯೂತ್ ರೆಡ್ ಕ್ರಾಸನ್ನು ನಾವು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಈ ಒಂದು ಅರಿವನ್ನು ನಾವು ಇತರ ಫಸ್ಟ್ ಏಡ್ ಟ್ರೈನಿಂಗ್ ಕ್ಯಾಂಪ್ಸ್ ಇರ್ಬೋದು, ಅದೇ ರೀತಿ ಪ್ರಕೃತಿ ವಿಕೋಪಗಳ ಕ್ಯಾಂಪ್ಗಳಿರ್ಬೋದು, ಅದರೊಂದಿಗೆ ಎಲ್ಲ ಮಕ್ಕಳಲ್ಲಿ ಈ ಒಂದು ರಕ್ತದಾನದ ಅರಿವನ್ನು ಮೂಡಿಸ್ಕೊಳ್ತಾ ಬರ್ತಾ ಇದೆ. ಆದರೂ ಕೂಡ ನಾವು ಇನ್ನೂ ಕೆಲವೊಂದು ಹಳ್ಳಿಯ ಜನರಲ್ಲಿ, ಈಗಾಗಲೇ ಬ್ಯಾಕ್ವರ್ಡ್ ಜಿಲ್ಲೆಗಳಲ್ಲಿ ಅಲ್ಲಿ ಸ್ವಲ್ಪ ಮೂಢನಂಬಿಕೆ, ತಮ್ಮ ಸ್ವತಃ ರಕ್ತ ಹುಟ್ಟಿಕೊಂಡು ಹಂಚಿದಂಥವರೇ ಆಸ್ಪತ್ರೆಯಲ್ಲಿ ರಕ್ತದ ಕೊರತೆಯಿಂದ ಬಳಲುತ್ತಿರುವಾಗ ಅವ್ರಿಗೆ ಅದೊಂಥರ ಏನೋ ಭಯ ಅಥವಾ ಮೂಢತೆಯನ್ನು ಹೊಂದ್ಕೊಂಡು ನಾನು ರಕ್ತ ಕೊಟ್ಟಾಗ ಏನಾದರೂ ತೊಂದರೆ. ನಮ್ಮಲ್ಲಿ ಸಾಕಷ್ಟು ಜನ, ನನ್ನ ಊರು ಬಾಗಲಕೋಟೆ, ಅಲ್ಲಿ
ಪೇಷಂಟ್ಗಳು ಆಸ್ಪತ್ರೆಯಲ್ಲಿ ಅತಿ ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ಕೂಡ ನಮ್ಮಲ್ಲಿ ಬಂದು ಇಲ್ಲ ನೀವು ಯಾಕೆ ಕೊಡಬಾರ್ದು ಅಂತ ಕೇಳಿದಾಗ ಇಲ್ಲ ಸರ್ ನಾನು ಹಮಾಲಿ ಕೆಲಸ ಮಾಡ್ತೀನಿ ಅಥವಾ ಮತ್ತಿನ್ನೇನು ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತೈತಿ ಆ ಕಾರಣಕ್ಕಾಗಿ ನನಗೆ ಆಗ್ತಾಯಿಲ್ಲ ಅವರಿಗೆ ಕುಂತು ತಿಳಿ ಹೇಳಿ ಯಾಕಂದರೆ ರಕ್ತವನ್ನು ಕೊಟ್ಟಾಗ 48 ತಾಸಿನಲ್ಲಿ ಎಲ್ಲ ಅವಯವಗಳು ತನ್ನಿಂದ ತಾನೇ ಒಂದು ಇದಾಗ್ತದೆ 3 ತಿಂಗಳವರೆಗೆ ಆ ಒಂದು ರಕ್ತ ಸಂಪೂರ್ಣವಾಗಿ ರಿಕವರಿ ಆಗಬೇಕಂದ್ರೆ 3 ತಿಂಗಳು ಬೇಕಾಗುತ್ತೆ ಅಂತಂದು ಒಂದು ಸೈಂಟಿಸ್ಟ್ಲಿಂದ ಪ್ರೂವ್ ಆದಂಥದ್ದು. ಆ ಕಾರಣಕ್ಕೆ ಆ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಿದ್ರೆ ಆ ಮೂಮೆಂಟಿಗೆ ನಾವು ರಕ್ತವನ್ನು ಕೊಡ್ತೇವೆ. ಅದು ಯಾವುದಾದ್ರು ರಕ್ತದಾನಿಗಳಿದ್ದಾರೆ, ತಿಳುವಳಿಕೆ ಹೊಂದಿದಂಥ ಯುವಕರು ಸಾಕಷ್ಟು ಜನ ಇದ್ದಾರೆ, ಅವರು ಮುಂದೆ ಬರ್ತಾರೆ. ರೇರ್ ಬ್ಲಡ್ ಗ್ರೂಪ್ಗಂತೂ ನಾವು ಸಾಮಾನ್ಯವಾಗಿ ಎ ನೆಗೆಟಿವ್ ಅಂತಹ ಬ್ಲಡ್ ಗ್ರೂಪ್ಗಳಿದ್ದವ್ರನ್ನ ಅವರು AB ನೆಗೆಟಿವ್ ಅವ್ರನ್ನೆಲ್ಲ ನಾವು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಈವನ್ ಜನರಲ್ ಕ್ಯಾಂಪ್ನಲ್ಲಿ ಅವರ ಒಂದು ರಕ್ತವನ್ನು ಪಡಿತಾ ಇರೋದಿಲ್ಲ. ಅವ್ರನ್ನ ಹೆಸರನ್ನು ಇಟ್ಟುಕೊಂಡು ಸಂದರ್ಭಕ್ಕೆ ತಕ್ಕಂತೆ ಯಾವಾಗ ಆ ಪೇಷಂಟ್ಗಳು ಬಂದಾಗ ಅವರನ್ನು ಕರೆಸಿ ಒಂದು ತೆಗೆದುಕೊಂತ ಇಂಥ ಮಹಾದಾನಿಗಳು ಇದ್ದಲ್ಲಿ ನಮ್ಮಂಥ ರಕ್ತ ಭಂಡಾರಗಳಿರ್ಬೋದು ಅಥವಾ ಸ್ವಯಂ ಸೇವೆ ಸಂಘಗಳಿರ್ಬೋದು, ರೆಡ್ ಕ್ರಾಸ್ ಇರ್ಬೋದು, ಅವು ಒಂದು ರೀತಿಯಿಂದ ಚೆನ್ನಾಗಿ ನಡ್ಕೊಂಡು ಜನರ ಸೇವೆಗೆ ಮುಂದಾಗುವಂಥ ಪರಿಸ್ಥಿತಿ. ಆದರೂ ಕೂಡ ಹಳ್ಳಿಯ ಜನರು ತಮ್ಮ ಮುಖಾಂತರ ಹೇಳೋದಿಷ್ಟೇ, ಎಲ್ಲರೂ ರಕ್ತವನ್ನು ನೀಡಿದಾಗ ಆರೋಗ್ಯಪೂರ್ಣವಾಗಿ ಆಗಲಿ ತಾವೊಂದು ಪ್ರೊಮೋ ತೋರಿಸಿದರೆ ಅದರಲ್ಲಿ ಹೇಳಿದ ಹಾಗೆ ನಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ತುಂಬ ಸಾಕಷ್ಟು ಅವಕಾಶಗಳಿದೆ. ಯಾಕಂದರೆ ಬ್ಲಡ್ ಸೆಲ್ಸು ಅವೆಲ್ಲ ಚೇಂಜ್ ಆಗಿ ಹೊಸ ಬ್ಲಡ್ ಸೆಲ್ ಬರಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ಹೃದಯಾಘಾತ ಇರ್ಬೋದು, ಮತ್ತು ಹೆಣ್ಣುಮಕ್ಕಳು ಸಾಕಷ್ಟು ಮುಂದೆ ಬರಬೇಕು ರಕ್ತವನ್ನು ಕೊಡಲಿಕ್ಕೆ. ಅವ್ರಿಗೊಂದೇನೋ ಬೇರೆ ಬೇರೆ ಕಾರಣಗಳಿಂದಾಗಿ ಮುಂದೆ ಬರ್ತಿಲ್ಲ. ಬಟ್ ಮುಂದೆ ಬಂದವರಿಗೆ ತಿಳುವಳಿಕೆ ಇದ್ದು ಮುಂದೆ ಬಂದವರಿಗೆ ಹೆಮೋಗ್ಲೋಬಿನ್ ಕೊರತೆ ಇದೆ. ಪೌಷ್ಟಿಕ ಆಹಾರವನ್ನು ತೆಗೆದು ತಮ್ಮ ಸೌಂದರ್ಯೀಕರಣಕ್ಕಾಗಿ ಅವರು ಪೌಷ್ಟಿಕ ಆಹಾರವನ್ನು ಹೆಮೋಗ್ಲೋಬಿನ್ ಕಡಿಮೆ ಇರ್ತದೆ ಹೆಣ್ಮಕ್ಳಲ್ಲಿ, ಅದೊಂದು ರೀತಿಯ ಕೊರತೆ. ಅವರು ಕೂಡ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ತೆಗೆದುಕೊಂಡು ರಕ್ತದಾನಕ್ಕೆ ಮುಂದೆ ಬರಬೇಕು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳ್ಕೊತೀವಿ. ಈ ರಕ್ತದ ಅಂತಂದ ತಕ್ಷಣ A ಪಾಸಿಟಿವ್, B ಪಾಸಿಟಿವ್, O ಪಾಸಿಟಿವ್, B ಪಾಸಿಟಿವ್ ಅಂತ ಸಾಕಷ್ಟು ಗುಂಪುಗಳಿದೆ. ಇದರಲ್ಲಿ ಒಂದೊಂದು ರಕ್ತದ ಬಗ್ಗೆ ತಾವು ಮಾತಾಡಿದ್ರೆ, ಒಂದೊಂದು ಗುಂಪು ಬಗ್ಗೆ ಮಾತಾಡಿದ್ರೆ ಏನು ಇನ್ಫಾರ್ಮೇಷನ್ ಕೊಡ್ಬೋದು? ಈಗ ನೀವು ಹೇಳಿದಾಗೆ 8 ಬ್ಲಡ್ ಗ್ರೂಪ್ ಇದೆ. ಒಂದು A ಪಾಸಿಟಿವ್, A ನೆಗೆಟಿವ್ 2 ಆಯಿತು, B ಪಾಸಿಟಿವ್, B ನೆಗೆಟಿವ್ 4 ಆಯಿತು, AB ಪಾಸಿಟಿವ್, AB ನೆಗೆಟಿವ್ 6 ಆಯಿತು, O ಪಾಸಿಟಿವ್, O ನೆಗೆಟಿವ್ 8 ಆಯಿತು. ಈಗ ಫಸ್ಟ್ ಬರೋದಾದ್ರೆ ಎ ಬ್ಲಡ್ ಗ್ರೂಪ್. ಎ ಬ್ಲಡ್ ಗ್ರೂಪ್ ಸರ್ಫೇಸ್ ಆಫ್ ದಿ ರೆಡ್ ಬ್ಲಡ್ ಸೆಲ್ ಅಲ್ಲಿ ಎ ಆಂಟಿಜನ್ ಇರುತ್ತೆ. ಸೊ ಆಂಟಿಬಾಡಿ ಇರೋದು ಅದರಲ್ಲಿ, ಆಂಟಿಬಾಡಿ ಎ ಇರೋದಿಲ್ಲ. ಬ್ಲಡ್ ಗ್ರೂಪ್ ಎ ಬಿ ಪೇಷಂಟ್ಸ್ ಅಲ್ಲಿ ಸರ್ಫೇಸ್ ಆಫ್ ದಿ ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಬಿ ಆಂಟಿಜನ್ ಇರುತ್ತೆ, ಆಂಟಿಬಾಡಿ ಆಂಟಿ ಎ ಇರುತ್ತೆ. ನೆಕ್ಸ್ಟ್ ಎ ಬಿ ಬ್ಲಡ್ ಗ್ರೂಪ್ ಪೇಷಂಟ್ಸ್ ಅಲ್ಲಿ ಅವರಲ್ಲಿ ಆಂಟಿಜನ್ಸ್ ಎ ಆಂಟಿಜನ್ ಇರುತ್ತೆ ಸರ್ಫೇಸ್ ಆಫ್ ದಿ ರೆಡ್ ಬ್ಲಡ್ ಸೆಲ್ ಮೇಲೆ, ಬಿ ಆಂಟಿಜನ್ ಇರುತ್ತೆ, ಆಂಟಿಬಾಡೀಸ್ ಯಾವುದು ಇರೋದಿಲ್ಲ. ನೆಕ್ಸ್ಟ್ ಓ ಬ್ಲಡ್ ಗ್ರೂಪ್ ಪೇಷಂಟ್ಸ್ ಅಲ್ಲಿ ಆಂಟಿಜನ್ ಯಾವುದು ಇರೋದಿಲ್ಲ, ಅವರಲ್ಲಿ ಆಂಟಿಬಾಡಿ ಏನು ಇರುತ್ತೆ, ಆಂಟಿಬಾಡಿ ಬಿ ಸಹ ಇರುತ್ತೆ. ನೆಕ್ಸ್ಟ್ ನೆಗೆಟಿವ್ ಪಾಸಿಟಿವ್ ಅಂತ ಹೇಳೋದಾದ್ರೆ RH ಫ್ಯಾಕ್ಟರ್ ಅಂತ ಬರುತ್ತೆ. ಅದು RH ಫ್ಯಾಕ್ಟರ್ ಇದ್ರೆ ಪಾಸಿಟಿವ್ ಅಂತಾರೆ, RH ಫ್ಯಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ಅಂತಾರೆ. ಸೊ ಎ ಪಾಸಿಟಿವ್ ಅಲ್ಲಿ ಎ ಆಂಟಿಜನ್ ಮತ್ತೆ ಆಂಟಿಬಾಡಿ ಆಂಟಿ ಎ ಇರುತ್ತೆ, ಆಂಟಿಬಾಡಿ ಬಿ ಇರುತ್ತೆ. ಈಗ ಕ್ಯಾಂಪ್ಸಿಗೆ ಹೋದಾಗ ನಾವು ಟೆಸ್ಟ್ ಮಾಡ್ತೀವಿ ಬ್ಲಡ್ ಗ್ರೂಪಿಂಗ್, ಅದನ್ನ ಫಾರ್ವರ್ಡ್ ಗ್ರೂಪಿಂಗ್ ಅಂತೀವಿ. ಅಲ್ಲಿ ಈಗ ರಕ್ತದ ಗುಂಪು ಕಂಡುಹಿಡಿಬೇಕಂತ ಹೇಳಿದ್ರೆ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಆಗಬೇಕು. ಸೊ ಎ ಬ್ಲಡ್ ಗ್ರೂಪ್ ಅಲ್ಲಿ ಎ ಆಂಟಿಜನ್ ಇದ್ರೆ ಅದು ಇಟ್ ಹ್ಯಾಸ್ ಟು ರಿಯಾಕ್ಟ್ ವಿತ್ ಆಂಟಿಬಾಡಿ ಎ. ನಾವು ತಗೊಂಡೋಗೋದು ಆಂಟಿ ಎ, ಆಂಟಿ ಬಿ ಮತ್ತೆ ಆಂಟಿ RH ತಗೊಂಡೋಗ್ತೀವಿ. ಸೊ ಅದನ್ನ ಹಾಕಿದಾಗ ಆಂಟಿ ಎ ಹಾಕಿದ್ರೆ ಅದರಲ್ಲಿ ಅಗ್ಲೂಟಿನೇಷನ್ ಆಗುತ್ತೆ ಆಂಟಿಜನ್ ಎ ಇರೋದ್ರಿಂದ. ಸೊ ಅದು ಎ ಮತ್ತೆ RH ಹಾಕ್ತೀವಿ ಆಂಟಿಬಾಡಿ, ಅದು ಅಗ್ಲೂಟಿನೇಷನ್ ತೋರಿಸುತ್ತೆ ಆ ಬ್ಲಡ್ ಡ್ರಾಪ್ ಮೇಲೆ. ಸೊ ಎ ಪಾಸಿಟಿವ್ ಅಂತ ಕರಿತೀವಿ ಅದನ್ನ. RH ಜೊತೆ ಅಗ್ಲೂಟಿನೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಎ ನೆಗೆಟಿವ್ ಅಂತ ಹೇಳ್ತೀವಿ. ಬಿ ಅಲ್ಲಿ ಮತ್ತೆ ಬಿ ಆಂಟಿಜನ್ ಇರುತ್ತೆ, ಆಂಟಿ ಬಿ ಆಂಟಿಬಾಡಿ ಆಡ್ ಮಾಡ್ತೀವಿ. ಸೊ ಅಗ್ಲೂಟಿನೇಷನ್ ಆಯ್ತು ಅಂತ ಹೇಳಿದ್ರೆ ಬಿ. RH ಆಂಟಿ RH ಹಾಕ್ತೀವಿ, ಅದು ಅಗ್ಲೂಟಿನೇಷನ್ ಆಯ್ತು ಅಂತ ಹೇಳಿದ್ರೆ ಬಿ ಪಾಸಿಟಿವ್, ಆಗಲಿಲ್ಲ ಅಂತ ಹೇಳಿದ್ರೆ ಬಿ ನೆಗೆಟಿವ್ ಅಂತೀವಿ. ಹೀಗೆ ಎ ಬಿ ಪಾಸಿಟಿವ್ ಅಂದರೆ ಎ ಬಿ ಆಂಟಿಜನ್ ಇರುತ್ತೆ, ರಿಯಾಕ್ಟ್ ಆಗುತ್ತೆ ಆಂಟಿ ಎ ಆಂಟಿ ಬಿ ಜೊತೆ. ಸೊ ಎ ಬಿ ಪಾಸಿಟಿವ್, ರಿಯಾಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರೆ RH ಫ್ಯಾಕ್ಟರ್ ಜೊತೆ ಎ ಬಿ ನೆಗೆಟಿವ್ ಅಂತ ಆಗುತ್ತೆ. ಓ ಬ್ಲಡ್ ಗ್ರೂಪ್ ಎ ಆಂಟಿಜನ್ ಬಿ ಆಂಟಿಜನ್ ಯಾವುದು ಇರಲ್ಲ. ಸೊ ಆಂಟಿ ಎ ಆಂಟಿಬಾಡಿ ಬಿ ಯಾವ ಜೊತೆನೂ ರಿಯಾಕ್ಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ RH ಫ್ಯಾಕ್ಟರ್ ಜೊತೆ ರಿಯಾಕ್ಟ್ ಆಯ್ತು ಅಂತ ಹೇಳಿದ್ರೆ ಓ ಪಾಸಿಟಿವ್ ಅಂತೀವಿ, ರಿಯಾಕ್ಟ್ ಆಗಲಿಲ್ಲ ಅಂದರೆ ಓ ನೆಗೆಟಿವ್ ಅಂತ ಹೇಳ್ತೀವಿ. ಅದನ್ನು ಅಡ್ವಾಂಟೇಜಸ್ ಆಫ್ ಬ್ಲಡ್ ಡೊನೇಷನ್ ಏನಂದರೆ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಒಂದ್ಸರಿ ಕೊಲೆಸ್ಟ್ರಾಲ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಚಾನ್ಸಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಕಡಿಮೆ ಆಗುತ್ತೆ. ಮತ್ತೆ ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್
ಯಾರು ಡೋನರ್ ಬ್ಲಡ್ ಕೊಡ್ತಾರೆ ಅದು ವಿತಿನ್ 24 ಅವರ್ಸ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ. ಓಕೆ. ಸೊ ಅವ್ರೇನು ಬ್ಲಡ್ ಕೊಟ್ಬಿಟ್ಟು ಇಲ್ಲ ಇದು ಇನ್ನ ವೀಕ್ ಆಗ್ತೀವಿ ನಾವು, ಇನ್ನೂ ಎಷ್ಟು 1 ತಿಂಗಳು 2 ತಿಂಗಳು 3 ತಿಂಗಳು ಟೈಮ್ ತಗೊಳುತ್ತೆ ಬ್ಲಡ್ ಬರೋದಕ್ಕೆ, ಆ ಥರ ಅಲ್ಲ. ಅದು ವಿತಿನ್ 24 to 48 ಅವರ್ಸ್ ಅಲ್ಲಿ ಅವ್ರು ಕೊಟ್ಟಿರೋ ಬ್ಲಡ್ ಅದು ವಾಪಸ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತೆ ಇಟ್ ಏಡ್ಸ್ ಇನ್ ಫೈಟಿಂಗ್ ಹಿಮೋಕ್ರೋಮಟೋಸಿಸ್. ಹಿಮೋಕ್ರೋಮಟೋಸಿಸ್ ಅಂದ್ರೆ ಐರನ್ ಡೆಪಾಸಿಷನ್ ಆಗುತ್ತೆ ಆರ್ಗನ್ಸ್ ಅಲ್ಲಿ. ಈಗ ರೆಗ್ಯುಲರ್ ಆಗಿ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಮೇಲ್ಸ್ 3 months ಒನ್ಸ್, ಫಿಮೇಲ್ಸ್ 4 months ಒನ್ಸ್ ಡೊನೇಟ್ ಮಾಡೋದ್ರಿಂದ ಐರನ್ ಡೆಪಾಸಿಷನ್ ಕಡಿಮೆ ಆಗುತ್ತೆ ಆರ್ಗನ್ಸ್ ಅಲ್ಲಿ. ಸೊ ರೆಗ್ಯುಲರ್ ಬ್ಲಡ್ ಡೊನೇಷನ್ ಹಿಮೋಕ್ರೋಮಟೋಸಿಸ್ಗೆ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಸೆವರಲ್ ಟೆಸ್ಟ್ ವಿಲ್ ಬಿ ಡನ್, ಸಮ್ ಟೆಸ್ಟ್ ವಿಲ್ ಬಿ ಡನ್ ಆಫ್ಟರ್ ಟೇಕಿಂಗ್ ದ ಬ್ಲಡ್ ಟು ದ ಬ್ಲಡ್ ಸೆಂಟರ್. ಬ್ಲಡ್ ಸೆಂಟರ್ ತೊಗೊಂಡೋದ್ಮೇಲೆ ಹಲವಾರು ಪರೀಕ್ಷೆಗಳನ್ನ ಮಾಡ್ತೇವೆ. ಅದು ಯಾವುದಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV, ಮಲೇರಿಯಾ, ಸಿಫಿಲಿಸ್. ಅವ್ರದ್ದೇನಾದ್ರೂ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ನಾವು ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀವಿ, ಮತ್ತೆ ಕರೆಸ್ಬಿಟ್ಟು ಚೆಕ್ ಮಾಡಿ ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ಗೆ ಗೈಡ್ ಮಾಡ್ತೀವಿ. ದಸ್ ದೇ ವಿಲ್ ಬಿ ವಾರ್ನ್ಡ್ ಆಫ್ ದಿ ಸೀರಿಯಸ್ ಇಲ್ನೆಸ್. ನಿಮ್ಗೆ ಏನಾದ್ರು ಇದ್ರೆ ಇಲ್ನೆಸ್ ನಿಮ್ಗೆ ಗೊತ್ತಾಗುತ್ತೆ. ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಡೊನೇಟಿಂಗ್ ಬ್ಲಡ್. ವಿಶ್ವದಾದ್ಯಂತ ತಮ್ಮ ಸಂಸ್ಥೆ ಹಲವಾರು ಕೆಲಸಗಳನ್ನು ಮಾಡ್ತಾ ಇದೆ, ಸಾಮಾಜಿಕ ಕೆಲಸ. ಅಂದರೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋದರೆ ತಾವು ಹೇಳಿದರೆ 12,000 ಜನರು ಇದರಿಂದ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತೇಳಿ. ನಮಗೆ ಎಷ್ಟು ಸಂಗ್ರಹ ಆಗ್ತಾ ಇದೆ ಸರ್ ಒಂದು ದಿನಕ್ಕೆ ನಾವು ಕಂಪೇರ್ ಮಾಡಿದ್ವಿ ಅಂದರೆ ತಮ್ಮ ಸಂಸ್ಥೆ ಮೂಲಕ? ನಮ್ಮ ಸಂಸ್ಥೆಯಲ್ಲಿ ಸುಮಾರು ಪ್ರತಿ ವರ್ಷ 30,000 ಯೂನಿಟ್ಗಳಷ್ಟು ರಕ್ತ ಸಂಗ್ರಹಣೆಗೊಳ್ತದೆ. ಕಳೆದ ಕೋವಿಡ್ನಲ್ಲಿ ಆಗಲೇ ಹೇಳಿದಾಗ ತಮಗೆ ಕೇವಲ ಒಂದು 21,000 ಯೂನಿಟ್ಗಳಷ್ಟು ಕಲೆಕ್ಷನ್ ಆಗಿದೆ. ಅದು ಇಡೀ ರಾಜ್ಯದಲ್ಲಿ ಒಂದು ಅತ್ಯಂತ ಹೆಚ್ಚಿನ ಒಂದು ಸಂಗ್ರಹ. ಈಗ ಪರಿಸ್ಥಿತಿಯನ್ನು ನೋಡಿದ್ರೆ ಪ್ರತಿ ವರ್ಷ ನಮಗೆ ಅಟ್ಲೀಸ್ಟ್ 30,000 ಯೂನಿಟ್ಗಳಷ್ಟು ರಕ್ತ ಸಂಗ್ರಹವಾಗ್ತದೆ. ಅದರಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ BPL ಕಾರ್ಡ್ ಹೊಂದಿದವರಿಗೆ, ಬಡವರಿಗೆ, ಆದರೂ ಯಾರು ಹಣವನ್ನು ಕೊಡದೇ ಇರುವಂಥವರಿಗೆ ಸುಮಾರು 6,000 to 7,000 ಯೂನಿಟ್ಗಳಷ್ಟು ರಕ್ತವನ್ನು ನಾವು ಉಚಿತವಾಗಿ ಕೊಡ್ತೇವೆ. ಅದೇ ರೀತಿಯಾಗಿ ಬೇರೆ ರಕ್ತ ಕೇಂದ್ರಗಳಲ್ಲಿ ಹೋದಾಗ ಏನಾಗ್ತದೆ, ಸಬ್ಸ್ಟಿಟ್ಯೂಟ್ ಬ್ಲಡ್ಡನ್ನು ಕೇಳ್ತಾರೆ. ಯಾರಾದರೂ ಮತ್ತೊಬ್ಬರು ನೀವು ರಕ್ತದಾನಿಗಳನ್ನು ಕರೆದುಕೊಂಡು ಹೋದಾಗ ನಿಮ್ಗೆ ರಕ್ತವನ್ನು ಕೊಡ್ತಾರೆ. ಆದರೆ ನಮ್ಮಲ್ಲಿ ಹಾಗಿಲ್ಲ. ನಾವು ಸಾಕಷ್ಟು ಜಾಗೃತಿ ಮೂಡಿಸುವ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತೇವೆ. ಅಲ್ಲಿ ಕೂಡ ಕಲೆಕ್ಟ್ ಆಗಿದೆ. ಸಾಫ್ಟ್ವೇರ್ ಕಂಪ್ನಿಗಳದು, ವಿವಿಧ ಬೆಂಗಳೂರಿನಲ್ಲಿ ಕಂಪ್ನಿಗಳಾಗಿರ್ಬೋದು, ಆಮೇಲೆ ಸಂಘಟನೆಗಳಿರ್ಬೋದು, ಅವರೆಲ್ಲ ನಮ್ಮನ್ನು ಕರೆದು ರಕ್ತದಾನವನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭಕ್ಕೆ ಆ ಕಾರಣಕ್ಕಾಗಿ ನಾವು ಸಬ್ಸ್ಟಿಟ್ಯೂಟ್ ಬ್ಲಡ್ಡನ್ನು ಕೇಳೋದಿಲ್ಲ. ದಿನದ 24 ತಾಸುಗಳವರೆಗೂ ನಮ್ಮ ರಕ್ತ ನಿಧಿ ಕೇಂದ್ರ ಓಪನ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ನಾವು ರಕ್ತವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದು ಅತ್ಯಂತ ಕಡಿಮೆಯಲ್ಲಿ. ಈಗ ಡಾಕ್ಟರ್ ಹೇಳಿದಾಗೆ ಈ ವಿವಿಧ ರೀತಿಯ ಒಂದು ತಪಾಸಣೆಗಳನ್ನು ಮಾಡೋದು, ನಮ್ಮ ಅತ್ಯಾಧುನಿಕ ಯಂತ್ರಗಳು ನಮ್ಮಲ್ಲಿ ಇದ್ದಾವೆ. ಸಾಕಷ್ಟು ನ್ಯಾಷನಲ್ ಹೆಡ್ ಕ್ವಾರ್ಟರ್ ಕೂಡ ನಮಗೆ ಈ ಒಂದು ರೀತಿಯಲ್ಲಿ ಒಂದು ಸಹಾಯ ಹಸ್ತವನ್ನು ಚಾಚ್ತಾ ಇರ್ತದೆ. ಆ ಕಾರಣಕ್ಕಾಗಿ ಎಲ್ಲ ರೀತಿಯ ಒಂದು ತಪಾಸಣೆಯನ್ನು ಒಳಪಡಿಸಿ ಅತ್ಯುತ್ತಮವಾದಂತಹ ರಕ್ತವನ್ನು ನಾವು ಜನರಿಗೆ, ಪೇಷಂಟ್ಗಳಿಗೆ ನೀಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ಕಡಿಮೆ ದರದಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ. ಅಂದರೆ ಈಗ ರಕ್ತದಾನ ನಂತರ ದಾನ ಮಾಡೋದಕ್ಕೆ ಬಂದವರಿಗೆ ರಕ್ತವನ್ನು ದಾನ ಮಾಡ್ತಾರೆ. ಅದಂತರ ಬೇರೆ ಇನ್ನೊಬ್ಬರಿಗೆ ಬೇಡಿಕೆ ಏನಾದರೂ ಬೇಕು, ಅದರ ಎಮರ್ಜೆನ್ಸಿ ಇತ್ತು ಅಂದರೆ ತಾವು ಅದಕ್ಕೇನೋ ಶುಲ್ಕ ಇರುತ್ತಾ, ನಿಗದಿಯಾಗಿರುತ್ತಾ, ಅಥವಾ ಹೇಗೆ ಸರ್? ಹೌದು, ಅದು ಮಿನಿಮಮ್ ಚಾರ್ಜ್. ಅಂದರೆ ಈಗ ಹೇಳಿದಾಗ ಹೆಪಟೈಟಿಸ್ ಬಿ ಇರ್ಬೋದು, HIV ಇರ್ಬೋದು, ಮತ್ತಿನ್ನಿತರ ಕಾಯಿಲೆಗಳ ಬಗ್ಗೆ ಅವನು ಎಲ್ಲ ಆ ದಾನಿಯಿಂದ ಪಡೆದಂತಹ ರಕ್ತವನ್ನು ನಾವು ಪ್ರೊಸೆಸ್ ಮಾಡಿ ಎಲ್ಲ ರೀತಿಯ ಒಂದು ಅದನ್ನು ಪ್ಯೂರಿಟಿಯನ್ನು ಚೆಕ್ ಮಾಡಿ, ಅಥವಾ ಅದು ಅಕಸ್ಮಾತ್ ಅದು ಉಪಯೋಗವಿಲ್ಲ ಅಂತ ನಾವು ಅದನ್ನು ರಕ್ತವನ್ನು ಡಿಸ್ಕಾರ್ಡ್ ಮಾಡ್ತೇವೆ. ಇಲ್ಲ ಅಂತ ಆ ರಕ್ತವನ್ನು ಎಲ್ಲ ರೀತಿಯ ತಪಾಸಣೆಗೆ ಒಳಪಡಿಸ್ಲಿಕ್ಕಾಗಿ ನಮಗೆ ಶುಲ್ಕ ಬೇಕಾಗ್ತದೆ, ಹಣ ಬೇಕಾಗ್ತದೆ. ಆ ಹಣವನ್ನು ಈ ಒಂದು ರಕ್ತವನ್ನು ಕೊಟ್ಟಾಗ ಅವರಿಂದ ನಾವು ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ. ಅದು ಮಿನಿಮಮ್ ಮಾರ್ಜಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಓಕೆ ಫೈನ್. ಹಾಗಿದ್ರೆ ಇನ್ನು ರಕ್ತದಲ್ಲಿ ಸಿಗ್ತದೆ ಸರ್, ಈಗ ಡೆಂಗ್ಯೂ ಅಥವಾ ಇಂಥ ಸಂದರ್ಭಗಳಲ್ಲಿ ಪ್ರತಿ ಸರಿ ನಾವು ನೋಡ್ತಾ ಇರ್ತೀವಿ ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆಗಿರುತ್ತೆ ಅಂತ ಹೇಳ್ತೀವಿ, ಅದು ಪ್ಲಾಸ್ಮಾ ಲೆವೆಲ್ ಕಡಿಮೆ ಆಗಿರುತ್ತೆ ಅಂತ ಹೇಳ್ತೀವಿ. ಅದನ್ನು ಹೇಗೆ ದಾನ ಮಾಡೋದಕ್ಕೆ ಅಂದರೆ ಸುಮಾರು ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಯಾಕೆಂದರೆ ದಾನ ಅಂಕಲೇ ಬರೀ ರಕ್ತದಾನ ಮಾತ್ರ ಅಂತ ಅಂದ್ಕೊಂಡಿರ್ತೀವಿ. ಟೆಕ್ನಿಕಲಿ ಹೇಳಿದ್ರೆ ತಾವೇ ಹೇಗೆ ಸರ್? ಹಾಂ, ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಉಪಕರಣಗಳು, ಅಫರೆಸಿಸ್ ಮನಿಷನ್ ಅಂತ ಇದೆ, ಸಿಂಗಲ್ ಡೋನರ್ ಪ್ಲಾಟ್ಲೆಟ್ಗಳನ್ನು ನಮಗೆ ಏನು ಬೇಕಾಗಿರ್ತದೆ ಪ್ಲಾಟ್ಲೆಟ್ಗಳನ್ನು ಮಾತ್ರ ಆ ಒಂದು ರಕ್ತದಲ್ಲಿ ಪಡೆದುಕೊಂಡು ವಾಪಸ್ ಉಳಿದಂತಹ ಎಲ್ಲ ಕಾಂಪೋನೆಂಟನ್ನು ಮತ್ತೆ ಆ ದೇಹದಲ್ಲಿ ಬಿಡುವಂಥ ಕೆಲಸವನ್ನು ಮಾಡೋದು. ಅದಕ್ಕೆ ಸುಮಾರು ಒಂದು ಗಂಟೆ, ಒಂದು ತಾಸಿನ ಒಂದು ಪ್ರೊಸೀಜರ್. ಪೇಷಂಟನ್ನು ಅಲ್ಲಿಯೇ ರಕ್ತದಾನಿಯನ್ನು ಅಲ್ಲಿಯೇ ಕರೆದುಕೊಂಡು ಆ ಮಷಿನ್ನಲ್ಲಿ ತೆಗೆದುಕೊಂಡು ನಾವು ಮತ್ತೆ ವಾಪಸ್ ಬಿಡುವಂಥ ಕೆಲಸವನ್ನು ಅಲ್ಲಿ ಮಾಡ್ತೇವೆ. ಅಂತಹ ಮಷಿನ್ಗಳಿದೆ. ಅದು ಉಳಿದಂತೆ ಕೂಡ ಪ್ಲಾಟ್ಲೆಟ್ಗಳಿರ್ಬೋದು, ಪ್ಲಾಸ್ಮಾ ಇರ್ಬೋದು, ಪ್ಲಾಸ್ಮಾವನ್ನು ಕಲೆಕ್ಟ್ ಮಾಡಿ ಬೇರೆ ಬೇರೆ ಒಂದು
ಫ್ಯಾಕ್ಟ್ರಿಗಳು ಬೇರೆ ಇಂಜೆಕ್ಷನ್ ಬೇರೆ ರೋಗಕ್ಕೆ ಮದ್ದು ತರುವಂತಹ ಕೆಲಸವನ್ನು ಆ ಪ್ಲಾಜಾವನ್ನು ಎಕ್ಸ್ಟ್ರಾಕ್ಟ್ ಮಾಡಿಟ್ಟಾಗ ಅದು ಬೇರೆ ಇದಕ್ಕೆ ಉಪಯೋಗ ಆಗ್ತದೆ. ಅದು ಕೂಡ ನಾವು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತೇವೆ. ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಪ್ಲೇಟ್ಲೆಟ್ ಇನ್ಫೆಕ್ಷನ್ಸ್ ಅಲ್ಲಿ ಕಡಿಮೆ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಡೆಂಗ್ಯೂ ಫೀವರ್ ಅಲ್ಲಿ ಈಗ ಪ್ಲೇಟ್ಲೆಟ್ಸ್ ಕೊಡ್ಲೇಬೇಕು ಅಂತ ಹೇಳಿದ್ರೆ, ಇವಾಗ ಕೊಡ್ಲೇಬೇಕು ಅಂದ್ರೆ ಟ್ರಾನ್ಸ್ಫ್ಯೂಷನ್ ಟ್ರಿಗರ್ ಅಂತ ಒಂದಿರುತ್ತೆ. ಇಷ್ಟು ಬಂದಾಗ ಕೊಡ್ಲೇಬೇಕಾಗುತ್ತೆ, ಇನ್ನ ವೇಟ್ ಮಾಡೋದಕ್ಕಾಗಲ್ಲ ಸಿಂಪ್ಟಮ್ಸ್ ಬರೋದಕ್ಕೆ ಅಂತ. ನಾರ್ಮಲ್ ವ್ಯಾಲ್ಯೂ ಪ್ಲೇಟ್ಲೆಟ್ಸ್ 1,50,000 to 4 lakh per cubic mm. ಅದು 20,000 ಏನಾದ್ರು ಬಂತಂದ್ರೆ 20 to 30,000 ದಟ್ ಈಸ್ ಕಾಲ್ಡ್ ಎಸ್ ಟ್ರಾನ್ಸ್ಫ್ಯೂಷನ್ ಟ್ರಿಗರ್. ಅಲ್ಲಿಗೆ ಡೋನರ್ಗೆ ಬ್ಲಡ್ ಪೇಷಂಟಿಗೆ ಕೊಡ್ಲೇಬೇಕಾಗುತ್ತೆ ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್. ನಮ್ಮಲ್ಲಿ ಸರ್ ಹೇಳ್ದಾಗೆ SDP ಇದೆ, ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತೀವಿ. ಮತ್ತೆ ಇನ್ನೊಂದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್. ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಹೇಗೆ ಪ್ರಿಪೇರ್ ಮಾಡೋದು ಅಂದ್ರೆ, ನಾವು ನಾರ್ಮಲಿ 350 ml 450 ml ಬ್ಲಡ್ ಕಲೆಕ್ಟ್ ಮಾಡಾದ್ಮೇಲೆ ರಕ್ತ ನಿಧಿಗೆ ತಗೊಂಡು ಹೋಗಿ ಅದನ್ನ 3 ವಿಂಗ್ಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ಪ್ಯಾಕೆಟ್ ರೆಡ್ ಬ್ಲಡ್ ಸೆಲ್ಸ್ ಪ್ಲಾಸ್ಮಾ ಪ್ಲೇಟ್ಲೆಟ್ಸ್. ಅದನ್ನ ಆ ಪ್ಲೇಟ್ಲೆಟ್ ನ RDP ಅಂತೀವಿ, ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್. ಸರ್ ಹೇಳ್ದಂಗೆ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಆ ಮೆಷಿನ್ ನಮ್ಮಲ್ಲಿದೆ, ಅದಕ್ಕೆ ಎಫೆರೆಸಿಸ್ ಅಂತ ಹೇಳ್ತೀವಿ, ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಎಫೆರೆಸಿಸ್. ಅದೇನಾಗುತ್ತೆ, ಇಟ್ ಈಸ್ ಅ ಮೆಡಿಕಲ್ ಟೆಕ್ನಾಲಜಿ. ದ ಬ್ಲಡ್ ಈಸ್ ಅಲೌಡ್ ಟು ಡೋನರ್ ಟು ಅಲೋ ದ ಬ್ಲಡ್ ಈಸ್ ಅಲೌಡ್ ಟು ಪಾಸ್ ಥ್ರೂ ದಿ ಡೋನರ್ ಅಂಡ್ ಇಟ್ ವಿಲ್ ಅಂಡ್ ದ ಬ್ಲಡ್ ಆಫ್ ದಿ ಡೋನರ್ ಈಸ್ ಅಲೌಡ್ ಟು ಪಾಸ್ ಥ್ರೂ ಅನ್ ಆಪರೇಟಸ್ ಕಾಲ್ಡ್ ದಿ ಎಫೆರೆಸಿಸ್ ಮೆಷಿನ್. ಅದರಲ್ಲಿ ಹೋಗುತ್ತೆ. ಆಮೇಲೆ ಪ್ಲೇಟ್ಲೆಟ್ಸ್ ಸಪರೇಟ್ ಆಗುತ್ತೆ, ಬೇರೆದೆಲ್ಲ ವಾಪಸ್ ಸರ್ಕ್ಯುಲೇಷನ್ಗೆ ಹೋಗುತ್ತೆ. ಅದು ಈಚ್ ಎಫೆರೆಸಿಸ್ ವಾಲ್ಯೂಮ್ ಅಂತ ಹೇಳ್ತೀವಿ. ಈಚ್ ಎಫೆರೆಸಿಸ್ ವಾಲ್ಯೂಮ್ ಈಸ್ ಈಕ್ವಲ್ ಟು 5 to 6 units ಆಫ್ RDP. RDP 5 ರಿಂದ 6 ಕೊಡೋ ಬದಲು ಒಂದೇ ಇದು ಕೊಟ್ಟರೆ ಅದು 300 ml ಇರುತ್ತೆ. ಅದರಿಂದ ಪ್ಲೇಟ್ಲೆಟ್ ಕೌಂಟ್ 30 to 60,000 ಒಂದೇ ಸಾರಿ ಇಂಪ್ರೂವ್ ಆಗುತ್ತೆ. ಅದೇ ಸಿಂಗಲ್ ಡೋನರ್ ಇದರ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಅಲ್ಲಿ 5,000 to 10,000 1 ಯೂನಿಟ್ ಇಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೀಗೆ ಡೆಂಗ್ಯೂ ಫೀವರ್ ಆಗಲಿ, ಇನ್ನು ಥ್ರೋಂಬೋಸೈಟೋಪಿನಿಯಾ ಅಂತೀವಿ, ಪ್ಲೇಟ್ಲೆಟ್ಸ್ ಕಡಿಮೆ ಆಗೋದಕ್ಕೆ ಥ್ರೋಂಬೋಸೈಟೋಪಿನಿಯಾ ಅಂತೀವಿ. ಆ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲೇಟ್ಲೆಟ್ ಡಿಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಅವಾಗ ಪ್ಲೇಟ್ಲೆಟ್ಸ್ ಅವಶ್ಯಕತೆ ಇರುತ್ತೆ. ಆ ಟೈಮಲ್ಲಿ RDPನಾದ್ರೂ ತಗೋಬಹುದು. ಅವಶ್ಯಕತೆ ಅವ್ರ ಹತ್ರ ಮನಿ ಎಲ್ಲ ಇತ್ತಂತ ಹೇಳಿದ್ರೆ ದೇ ಕ್ಯಾನ್ ಗೋ ಫಾರ್ SDP ತಗೋಬಹುದು, ಇಲ್ಲ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಟ್ರಾನ್ಸ್ಫ್ಯೂಸ್ ಮಾಡ್ಬೋದು ಸರ್. ಇನ್ನೊಂದು ಇದು ಅಂತಂದ್ರೆ, ನಮ್ಮ ರಕ್ತದ 4 ವಿಭಾಗಗಳಲ್ಲಿ ವಿಂಗಡಣೆ ಕೊಡ್ತಾರೆ. ರೆಡ್ ಸೆಲ್ಸ್ ಅಂತಂದ್ಬಿಟ್ಟು, ವೈಟ್ ಸೆಲ್ಸ್ ಅಂತೂ, ಪ್ಲಾಸ್ಮಾ ಮತ್ತು ಇನ್ನೊಂದು ಪ್ಲೇಟ್ಲೆಟ್ಸು. ಈಗ ರೆಡ್ ಸೆಲ್ಸ್ ಏನು ಮಾಡುತ್ತೆ, ನಮ್ಮ ದೇಹಕ್ಕೆ ಆಕ್ಸಿಜನ್ ಒಯ್ಯುವಂಥ ಕೆಲಸವನ್ನು ರೆಡ್ ಸೆಲ್ಸ್ ಮಾಡ್ತಾ ಇರ್ತದೆ. ವೈಟ್ ಸೆಲ್ಸು ಇನ್ಫೆಕ್ಷನ್ ತಡೆಯುವ ಮುಖಾಂತರ ಅದನ್ನು ವೈಟ್ ಸೆಲ್ಸ್ ತನ್ನ ಕಾರ್ಯವನ್ನು ಅದು ಮಾಡ್ತಾ ಇರ್ತದೆ. ಅದೇ ರೀತಿಯಾಗಿ ಪ್ಲೇಟ್ಲೆಟ್ಸು ಈ ಬ್ಲಡ್ ಕ್ಲಾಟ್ ಆಗೋದನ್ನು ಉಳಿಸುವಂಥ ಕೆಲಸವನ್ನು ಪ್ಲೇಟ್ಲೆಟ್ಗಳು ಮಾಡ್ತದೆ. ಹಾಗೆ ಪ್ಲಾಸ್ಮಾ ನಮ್ಮ ಇಡೀ ದೇಹಕ್ಕೆ ವಿವಿಧ ಅಂಗಾಂಗಗಳಿಗೆ ಒಂದು ನ್ಯೂಟ್ರಿಯೆಂಟ್ಸನ್ನು ಸಪ್ಲೈ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತದೆ. ಆ ಕಾರಣಕ್ಕಾಗಿ ಆದರೆ ಇತ್ತೀಚಿನ ಆಧುನಿಕ ಒಂದು ತಂತ್ರಜ್ಞಾನದಿಂದಾಗಿ ನಮಗೆ ಪ್ಲಾಸ್ಮಾ ಬೇಕಾದಾಗ ಪ್ಲಾಸ್ಮಾ ಅಷ್ಟೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತೇವೆ. ವೈಟ್ ಬ್ಲಡ್ ಸೆಲ್ಸು, ಆಮೇಲೆ ರೆಡ್ ಬ್ಲಡ್ ಸೆಲ್ಸು ಅದೊಂದು ರೀತಿಯಿಂದ. ಹಾಗೆ ಪ್ಲೇಟ್ಲೆಟ್ಸನ್ನು ಕೂಡ ಸಪ್ರೇಟ್ ಮಾಡುವಂಥ ಕೆಲಸ ಮಾಡಿ, ಅಂದರೆ ಆ ಮನುಷ್ಯನಿಗೆ ಈಗ ಕೆಲವೊಬ್ಬರಿಗೆ ಈ ಪ್ಲೇಟ್ಲೆಟ್ಸ್ಗಳ ಹೆಚ್ಚು ಕೂಡ ಇರ್ತದೆ. ಅವನಿಗೆ ಹೋಲ್ ಬ್ಲಡ್ ಹಾಕಿದಾಗ ಅಥವಾ ಪ್ಲೇಟ್ಲೆಟ್ಸ್ ಇರುವಂಥ ಬ್ಲಡ್ ಹಾಕಿದಾಗ ಮತ್ತೊಂದು ರೋಗಕ್ಕೆ ಕೂಡ ಅನಾಹುತ ಆಗುವಂಥ ಕೆಲಸಗಳಿರ್ತದೆ. ಅದರ ಅವಶ್ಯಕತೆ ಯಾವುದಿದೆ ಅದನ್ನು ಮಾತ್ರ ಹಾಕುವಂಥದ್ದು ಇವತ್ತಿನ ತಂತ್ರಜ್ಞಾನದಲ್ಲಿ ಕೂಡ ಒಂದಾಗಿದೆ ಸರ್. ಈಗ ರಕ್ತವನ್ನು ದಾನ ಮಾಡೋದ್ರ ಮೂಲಕ ಸಾಕಷ್ಟು ಜನರು ನಾವು ಹೇಳ್ತಾ ಇದ್ದೇವೆ, ಅವೇರ್ನೆಸ್ ನಾವು ಕೊಡ್ತಾ ಇದ್ದೀವಿ. ರಕ್ತ ಯಾರು ಕೊಡಬೇಕು, ಯಾರು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಿ. ರಕ್ತವನ್ನು ಕೊಡಲು ಎಲಿಜಿಬಲ್ ನಾವು ಜನತೆಯನ್ನು ನಾವು ಹೆಚ್ಚಾಗಿ ಪ್ರಿಫರ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅದೇ ಬೆಳೀತಾ ಇರುವಂತಹ ವ್ಯಕ್ತಿ ಆರಾಮಾಗಿ ಕೊಡ್ಬೋದು. ಅಂದರೆ ಅದರಲ್ಲಿರುವಂಥ 18 ವರ್ಷದಿಂದ 60 ವಯಸ್ಸಿನವರೆಗೂ ನಾವು ರಕ್ತದಾನವನ್ನು ಮಾಡಬಹುದಾಗಿದೆ. ಸುಮಾರು 45 kg ವೇಟನ್ನು ಅವರು ಹೊಂದಿರಬೇಕಾಗಿದೆ. ಅದಕ್ಕಿಂತ ಕಡಿಮೆ ಇದ್ದರೆ ಅವರ ದೇಹದಲ್ಲಿಯೇ ಕೆಲವೊಂದು, ಹಾಗೂ ಆರೋಗ್ಯಪೂರ್ಣವಾದಂಥ ವ್ಯಕ್ತಿಯು ಎಲ್ಲ ಹಂತಗಳಲ್ಲೂ ರಕ್ತವನ್ನು ಕೊಡುವಂತಹ ವ್ಯವಸ್ಥೆ. ಆದ ಕಾರಣಕ್ಕಾಗಿ ಸಾಕಷ್ಟು ಯುವಜನತೆ ಮುಂದೆ ಬಂದು ಈ ರಕ್ತವನ್ನು ಕೊಡಬೇಕಂತ ನಾನು ಕೇಳ್ಕೊತೇನೆ. ನಾವು ಮೇಲಿಂದ ಮೇಲೆ ರಕ್ತವನ್ನು ಕೊಡಬೇಕು ಅಂತಂದಾಗ ಒಂದು ಸಲ ತೊಗೊಂಡಾಗ ನೀವು ಸಂಗ್ರಹಣೆ ಮಾಡಿಕೊಂಡು ಇಟ್ಕೋಬಾರ್ದನೋ ಅನ್ನೋ ಒಂದು ವಿಷಯ ಬರ್ತದೆ. ಸಾಕಷ್ಟು ಜನ, ಲಕ್ಷಾಂತರ ಜನ ಕೊಡ್ತಾರೆ ನಮಗೆ. ಬಟ್ ಸ್ಟಿಲ್, ಯಾಕೆಂದರೆ ರಕ್ತವನ್ನು ನಾವು ಕೇವಲ 35 ದಿನಗಳಿಗೆ ಮಾತ್ರ ಉಪಯೋಗಿಸಲು ಸಾಧ್ಯವಾಗ್ತದೆ. ಇಲ್ಲ ಅದರ ನಂತರ ಅದನ್ನು ಪೂರ ಡಿಸ್ಕಾರ್ಡ್ ಮಾಡಿ ತೆಗೆಯುವಂಥ. ಆ ಕಾರಣಕ್ಕಾಗಿ ಮೇಲಿಂದ ಮೇಲೆ ನಾವು ಯುವಜನತೆಯಲ್ಲಿ ಹಾಗೂ ಜನತೆಯಲ್ಲಿ ಕೂಡ ನಾವು ರಿಕ್ವೆಸ್ಟನ್ನು ಮಾಡ್ತಾ ಇರ್ತೇವೆ. ಇದೊಂದು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ಸು. ಈಗ ಯಾವುದೇ ಅಪಘಾತ ಆಗಿ ಇಮ್ಮಿಡಿಯೇಟಾಗಿ ಬೇಕಾದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರಕ್ತದ ಒಂದು ಅವಶ್ಯಕತೆ ಬೀಳ್ತದೆ. ಆ ಕಾರಣಕ್ಕಾಗಿ 18 ರಿಂದ 50-60 ವರ್ಷದವರೆಗಿನ ಆರೋಗ್ಯಪೂರ್ಣವಾದ ವ್ಯಕ್ತಿಯು ಸುಮಾರು 45 kg ಒಂದು ವೇಟನ್ನು ಹೊಂದಿದಂಥವರು ಎಲ್ಲರೂ ಕೊಡುವಂಥ ಕೆಲಸವನ್ನು
ಮಾಡಬೇಕು. ಒಂದು ಒಳ್ಳೆಯ ಹೆಮೋಗ್ಲೋಬಿನ್ ಕೂಡ 12.5% ಮೇಲೆ ಇರಬೇಕಾಗ್ತದೆ ಅವ್ರದ್ದು. ಅದು ಸ್ವಲ್ಪ ಆಗಲೇ ಹೇಳ್ದಂಗೆ ನಾನು ಯುವತಿಯರಲ್ಲಿ ಅದೊಂದು ಕೊರತೆ ಇದೆ. ಹೆಮೋಗ್ಲೋಬಿನ್ ಆ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಾಗಲೇ ಹಣ್ಣು ಹಂಪಲುಗಳನ್ನು ತಿನ್ನುವುದನ್ನು ರೂಢಿಯಲ್ಲಿ ಇಟ್ಕೋಬೇಕು. ಜಂಕ್ ಫುಡ್ಡನ್ನು ಸ್ವಲ್ಪ ಕಡಿಮೆ ಮಾಡಿದಾಗ ಅವರ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೆಮೋಗ್ಲೋಬಿನ್ ಹೆಚ್ಚಾದಾಗ ಅದನ್ನು ಆ ಒಂದು ರಕ್ತವನ್ನು ನಾವು ಪಡೆಯುವಂಥ ಕೆಲಸ ಮಾಡ್ತೀವಿ. ರಕ್ತದಾನವನ್ನು ಯಾರು ಮಾಡಬಾರ್ದು ಅಂತ ಹೇಳ್ಬೋದು? ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟಿಕ್ ಪೇಷಂಟ್ಸ್ಗಳು ಬ್ಲಡ್ ಡೊನೇಷನ್ಸ್ ಮಾಡ್ಬೋದಾ, ಅಥವಾ ಕಿಡ್ನಿ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರು ಮಾಡ್ಬೋದಾ, ಅಥವಾ ಹೇಗೆ? ಸರ್, ಡಯಾಬಿಟಿಕ್ ಪೇಷಂಟ್ಸ್ ಇರೋರು ಇಫ್ ಅವರು ಟ್ಯಾಬ್ಲೆಟ್ಸ್ ತಗೊಳ್ತಿದ್ರೆ ಕೊಡೋದಿಕ್ಕೆ ಬರೋದಿಲ್ಲ. ಡಯಾಬಿಟಿಕ್ ಪೇಷಂಟ್ಸ್ ಅಂದರೆ ಪ್ರೀ ಡಯಾಬಿಟಿಕ್ಸ್ ಇರೋರು ಮೆಡಿಕೇಶನ್ಸ್ ಅಲ್ಲಿ ಏನು ಇರೋದಿಲ್ಲ, ಅವರು ಫುಡ್ ಅಲ್ಲಿ ಕಂಟ್ರೋಲ್ ಮಾಡಿರ್ತಾರೆ, ಅವರು ಕೊಡ್ಬೋದು. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೈಪರ್ ಟೆನ್ಷನ್, ಬಿ ಪಿ ಇರೋ ಪೇಷಂಟ್ಸ್ ಟ್ಯಾಬ್ಲೆಟ್ಸ್ ತಗೊಳ್ತಿದ್ರೆ ನಾರ್ಮಲ್ ರೇಂಜ್ ಅಲ್ಲಿ ಇದ್ರೆ ಕೊಡ್ಬೋದು. ಆದ್ರೆ ಇದಿದೆ ಅದರಲ್ಲಿ ಬಿ ಪಿ ಟ್ಯಾಬ್ಲೆಟ್ಸ್ ತಗೊಳ್ತಿರ್ತಾರೆ, ಡೈರೆಕ್ಟ್ಲಿ ಆಕ್ಟ್ಸ್ ಆನ್ ದಿ ಹಾರ್ಟ್, ಅಟೆನಲಾಲ್ ಮೆಟಪ್ರೊಲಾಲ್ ಅಂತೆಲ್ಲ ಬರುತ್ತೆ. ಹಾಗೆ ಡೈರೆಕ್ಟ್ ಆಗಿ ಆಕ್ಟ್ ಮಾಡೋದು ಹಾರ್ಟ್ ಮೇಲೆ ಇರೋರು ಅವ್ರು ಕೊಡಬಾರ್ದು. ಈಗ ಟೆಲ್ಮಸಾರ್ಟನ್ ಅಂತ ಬರುತ್ತೆ, ಅದಾದ್ರೆ ಆ ಡ್ರಗ್ ತಗೊಳ್ತಿದ್ರೆ ಅವ್ರು ಕೊಡ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮತ್ತೆ ಥೈರಾಯ್ಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಥೈರಾಯ್ಡ್ ಡಿಸಾರ್ಡರ್ ಇದ್ರೆ ಎಲ್ಲೂ ಕೊಡೋದಕ್ಕೆ ಹೋಗ್ಬೇಡಿ, ಮೆಡಿಕೇಶನ್ಸ್ ಅಲ್ಲಿ ಇದ್ರೆ ಕೊಡೋದಕ್ಕೆ ಹೋಗ್ಬೇಡಿ, ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಈ ಕೆಲವೊಂದ್ಸರಿ ಏನಾಗಿರುತ್ತೆ, ಬ್ಲಡ್ ಟೆಸ್ಟ್ ಗಳನ್ನ ಮಾಡ್ಕೊಂಡು ಸುಮಾರು ತಿಂಗಳಾಗಿರುತ್ತೆ, 1 ವರ್ಷ ಆಗಿರುತ್ತೆ. ಬ್ಲಡ್ 1 ವರ್ಷದಿಂದ ಮಾಡಿದಾಗ ಶುಗರ್ ಇರಲ್ಲ, ಏನು ಕಾಯಿಲೆಗಳಿರಲ್ಲ. ಸಡನ್ ಆಗಿ ನನ್ನ ಕಾಯಿಲೆ ಇಲ್ಲ ಅನ್ನೋ ಒಂದು ಇದ್ರ ಮೇಲೆ ಬಂದಾಗ ತಾವು ಮುಂಚೆ ಚೆಕ್ ಮಾಡಿನೇ ಅದನ್ನ ಕೌನ್ಸಿಲಿಂಗ್ ಮಾಡ್ತಿರಲ್ಲ, ಡೊನೇಷನ್ ತಗೋತಿರಲ್ವಾ? ಹೇಗೆ ಹಿಸ್ಟ್ರಿ ಕೇಳ್ತೀವಿ ಸರ್, ಹಿಸ್ಟ್ರಿಯಲ್ಲಿ ಕೇಳ್ತೀವಿ ಕೌನ್ಸಿಲಿಂಗ್ ಅಲ್ಲಿ, ವೆದರ್ ದೇ ಹ್ಯಾವ್ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಆರ್ ಥೈರಾಯ್ಡ್ ಅಂತ. ಹೈಪರ್ ಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಮೆಡಿಕೇಶನ್ಸ್ ಕೇಳಿ ನೋಡ್ತೀವಿ. ಬಿ ಪಿ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ಡ್ರಗ್ಸ್ ಹಾರ್ಟ್ ಮೇಲೆ ಆಕ್ಟ್ ಮಾಡಲ್ಲ ಅಂದ್ರೆ ತಗೋತೀವಿ. ಡಯಾಬಿಟಿಕ್ಸ್ ಇಲ್ಲ ಅಂತ ಹೇಳಿದ್ರೆ ಡಯಾಬಿಟಿಕ್ಸ್ ಆನ್ ಮೆಡಿಕೇಶನ್ಸ್ ಅಂದ್ರೆ ಕೊಡೋದಿಕ್ ಬರೋದಿಲ್ಲ. ಥೈರಾಯ್ಡ್ ಡಿಸಾರ್ಡರ್ ಇರೋರಂತೂ ಕೊಡೋದಕ್ಕೆ ಬರೋದಿಲ್ಲ. ಇನ್ನು ಹಲವಾರು ವಿಷಯ ಹೇಳಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಇದು ಮೇಜರ್ ಸರ್ಜರಿ ಏನಾದರೂ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಅಪೆಂಡಿಸೆಕ್ಟಮಿ ಆಗಲಿ, ಹರ್ನಿಯಾ ಆಗಿರಲಿ, ಅವರು 1 ವರ್ಷ ಕೊಡೋದಿಕ್ಕೆ ಬರೋದಿಲ್ಲ. ಮತ್ತೆ ಮಿನಿಮಮ್ ಇದು ಯಾವುದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಲಿ, ಅಥವಾ ಡೆಂಟಲ್ ಎಕ್ಸ್ಟ್ರಾಕ್ಷನ್ ಆಗಲಿ, ಅಥವಾ ಟ್ಯಾಟೂಯಿಂಗ್ ಆಗಲಿ, ಅದೇನಾದರೂ ಮಾಡಿಸಿದ್ರೆ ಅವರು 6 ತಿಂಗಳು ಕೊಡೋದಿಕ್ಕೆ ಬರೋದಿಲ್ಲ, 6 ಮಂತ್ಸ್ ಕೊಡೋದಿಕ್ಕೆ ಬರೋದಿಲ್ಲ. ಮತ್ತೆ ಫಿಮೇಲ್ ಡೋನರ್ಸ್ ಪರ್ಟಿಕ್ಯುಲರ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್. ಪೀರಿಯಡ್ಸ್ ಅಲ್ಲಿ ಇದ್ರೆ ಕೊಡಕ್ ಬರಲ್ಲ. 1 ವೀಕ್ ಬಿಫೋರ್ ಪೀರಿಯಡ್ಸ್, 1 ವೀಕ್ ಆಫ್ಟರ್ ಪೀರಿಯಡ್ಸ್ ಇದ್ರೂ ಸಹ ಕೊಡೋದಿಕ್ ಬರೋದಿಲ್ಲ ಅವರು ಫಿಮೇಲ್ ಡೋನರ್ಸ್. ಯಾಕಂದ್ರೆ ಸಾಕಷ್ಟು ಸರಿ ಏನಾಗುತ್ತೆ ಅಂದ್ರೆ ಸಾಮೂಹಿಕವಾಗಿ ಸಾಕಷ್ಟು ಜನ ಬಂದಾಗ ಬ್ಲಡ್ ಡೊನೇಷನ್ಸ್ಗಳನ್ನ ನಾನು ಕೊಡ್ತೀನಿ ಅಂತ ಬಂದಾಗ ಅಷ್ಟೆಲ್ಲ ತಾವು ತೆಗೆದುಕೊಳ್ಳುವಂತ ಅವಕಾಶ ಅವ್ರಿಗೆ ಕೊಟ್ಟಿರ್ತೀರಾ, ಅಥವಾ ಹೆಂಗಿರುತ್ತೆ ಸರ್ ಆ ಶೆಡ್ಯೂಲ್ ತಾವು ಹೆಂಗ್ ಪ್ಲಾನ್? ಅದೇ ಸರ್, ಆ ಸಂದರ್ಭದಲ್ಲಿ ಏನಾಗ್ತದೆ, ಕೆಲವೊಂದು ಬಾರಿ ಸಾಕಷ್ಟು ಜನ ಬರ್ತಾರೆ, ತಾವು ಹೇಳಿದಾಗ 1 ವರ್ಷ ಮುಂಚೆನೇ ಟೆಸ್ಟ್ ಮಾಡಿರ್ತಾರೆ, ಅದಕ್ಕಿಂತ ಮುಂಚೆ. ಆ ಕಾರಣಕ್ಕಾಗಿಯೂ ಆ ಬ್ಲಡ್ಡನ್ನು ತೆಗೆದುಕೊಂಡಾಗ ಸಂಪೂರ್ಣವಾದಂತಹ ಒಂದು ಟೆಸ್ಟನ್ನು ನಾವು ನಂತರ ಮಾಡ್ತೇವೆ. ಅದಾದ ನಂತರನೇ ನಾವು ಅದನ್ನು ಇಶ್ಯೂ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಅದಕ್ಕಾಗಿಯೇ ಯಾವುದೇ ರೀತಿಯಾದಂತಹ ಡಿಸೀಸ್ಗಳು, ಮತ್ತೊಂದು ಇನ್ನೊಂದು ಡಯಾಬಿಟಿಕ್ ಇರಲಿ, ಮತ್ತೊಂದು ಎಲ್ಲ ಹಂತಗಳಲ್ಲಿಯೂ ಕೂಡ ಆ ರಕ್ತವನ್ನು ಪರಿಶೀಲಿಸಿ ಪರಿಗಣನೆ ಮಾಡಿಕೊಂಡು ನಂತರನೇ ಮಾಡ್ತೀವಿ. ಈ ಸಾಕಷ್ಟು ಬಾರಿ ಜನ ಹೇಳ್ತಾರೆ ಬಿ ಪಿ ಅಂತೂ ನಾರ್ಮಲ್ ಇದ್ದೇ ಇರುತ್ತೆ, ಆವಾಗ ಮಾತ್ರ ನಾವು ರಕ್ತವನ್ನು ಪಡಿತಿರ್ತೀವಿ, ಡಯಾಬಿಟಿಕ್ ಇರೋದಿಲ್ಲ ಅಂತ ಹೇಳ್ತಾರೆ. ಆ ಮೂಮೆಂಟ್ ಯಾವಾಗ ಟೆಸ್ಟ್ ಮಾಡಿದ್ರು ಒಂದು 6 ತಿಂಗಳ 3 ತಿಂಗಳ. ಬಟ್ ಅತ್ಯಂತ ಸಂತೋಷದಿಂದ ಅವರು ಬ್ಲಡ್ಡನ್ನು ಕೊಡಲಿಕ್ಕೆ ಮುಂದೆ ಬಂದಾಗ ಅವೆಲ್ಲ ಹಂತಗಳಲ್ಲಿ ಅದನ್ನು ಪರೀಕ್ಷೆ ಮಾಡಿದ ನಂತರ ನಾವು ರೋಗಿಯ ಸಂಬಂಧಿಕರಿಗೆ ಅದನ್ನು ಕೊಡುವಂಥ ವ್ಯವಸ್ಥೆನ ಮಾಡ್ತೀವಿ. ಓಕೆ, ತಾವೇನು ಹೇಳ್ತಿದ್ರೆ ಸರ್? ಇವಾಗ TT ತೊಗೊಂಡಿದ್ದಾರೆ ಅಂತೇಳಿ, TT ವ್ಯಾಕ್ಸಿನೇಷನ್ ಮಾಡಿಸಿದ್ರೆ 14 ಡೇಸ್ ಕೊಡೋದಕ್ಕೆ ಬರೋದಿಲ್ಲ. ಮತ್ತೆ ಡಾಗ್ ಬೈಟ್ ಆಗಿರುತ್ತೆ, ಅದಕ್ಕೆ ಆಂಟಿ ರೆಬಿಸ್ ವ್ಯಾಕ್ಸಿನೇಷನ್ ತೊಗೊಂಡಿರ್ತಾರೆ, ಅವ್ರು 1 ಇಯರ್ ಕೊಡೋದಕ್ಕೆ ಬರೋದಿಲ್ಲ, 1 ಇಯರ್. ಮತ್ತೆ ಇನ್ಫೆಕ್ಷನ್ಸ್ ಆಗಿರುತ್ತೆ, ಟೈಫಾಯ್ಡ್ ಇತ್ತು ಅಂತ ಹೇಳಿದ್ರೆ 1 ಇಯರ್ ಕೊಡೋದಕ್ಕೆ ಬರೋದಿಲ್ಲ. ಮಲೇರಿಯಾ ಏನಾದರೂ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ಅವರು 6 ಮಂತ್ಸ್ ಕೊಡೋದಕ್ಕೆ ಬರೋದಿಲ್ಲ. ಹೀಗೆ ಡಿಫರ್ ಮಾಡಲು ಆಗ್ತದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಪ್ರತಿಯೊಬ್ಬರು ಮನೆಯಲ್ಲೂ ಸಹಿತ ಒಂದು ಕುಟುಂಬದಿಂದ ಒಬ್ರು ಅಥವಾ ಇಬ್ರು ಡಯಾಬಿಟಿಕ್ ಪೇಷಂಟ್ಸ್ಗಳು ಇದ್ದೇ ಇರುತ್ತೆ. ಬಹುಶಃ ಮುಂಬರುವಂಥ ದಿನಗಳಲ್ಲಿ ಇದು ದೊಡ್ಡ ಚಾಲೆಂಜ್ ಆಗ್ಬೋದು, ಕೊರತೆ ರಕ್ತದ್ದಾಗ್ಬೋದು, ದಾನಿಗಳು ಜಾಸ್ತಿ ಆಗೋದು, ಬಟ್ ಅದನ್ನು ತಗೊಳ್ಳುವಂಥ ಪರಿಸ್ಥಿತಿ ನಮಗಿರಲ್ಲ. ಅದಕ್ಕೆ ನೆಕ್ಸ್ಟ್ ಒಂದು 5 ಇಯರ್ಸ್ ಆದಮೇಲೆ ನಮ್ಮ ದೇಶದ ಪರಿಸ್ಥಿತಿ ಆಗಿರ್ಬೋದು, ಅನಾರೋಗ್ಯದ ಪರಿಸ್ಥಿತಿ ಆಗಿರ್ಬೋದು, ಇದನ್ನು ಹೇಗೆ ತಾವು ಹತೋಟಿಯಲ್ಲಿ ತರ್ಬೋದು, ಇದನ್ನು ಹೇಗೆ ಎದುರಿಸ್ಬೋದು ಸರ್ ತಮ್ಮ ಯೋಜನೆ ಪ್ರಕಾರ? ನಮ್ಮ ಯೋಜನೆ ಅಂತಂದರೆ ಒಂದು ಈ ಮುಂಚೆನೇ ಹೇಳಿದಾಗ ಜಾಗೃತಿ ಮೂಡಿಸುವುದರ ಜೊತೆಗೆ ಆರೋಗ್ಯಪೂರ್ಣವಾದಂತಹ ಒಂದು ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಲು ನಾವು ಮಕ್ಕಳಲ್ಲಿ ಹೇಳ್ತೀವಿ. ಸದಾಕಾಲ ಈ ಗೆಜೆಟ್ಗಳನ್ನು ಹಿಡಿದುಕೊಂಡು ಅಥವಾ ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು, ಮತ್ತು ಕಂಪ್ಯೂಟರ್ ಮುಂದೆ ಕುಂದಿರೋದನ್ನು ಬಿಟ್ಟು ಬಯಲಿಗೆ ಬಂದು ಆಟ ಆಡಲಿಕ್ಕೆ ನಾವು ಪ್ರತಿಯೊಂದು ಪ್ರೌಢಶಾಲೆಯಲ್ಲಿ ಹಾಕಿಕೊಂಡು ಕಾರ್ಯಕ್ರಮವೇ ಅದು. ರಾಷ್ಟ್ರಾಭಿಮಾನವು ಕೂಡ ಸಾಕಷ್ಟು ಕಡಿಮೆ ಆಗುವಂಥ ಈ ಸಂದರ್ಭದಲ್ಲಿ ಅದನ್ನು ಕೂಡ ಬೆಳೆಸುವಂಥದ್ದು. ಫಸ್ಟ್ ಏಡ್ ಟ್ರೀಟ್ಮೆಂಟು, ಈಗ ನಾವು ಸಾಕಷ್ಟು ಆಕ್ಸಿಡೆಂಟ್ಗಳಲ್ಲಿ ನೋಡ್ತಾ ಇರ್ತೇವೆ. ದಾರಿಯಲ್ಲಿ ಆಕ್ಸಿಡೆಂಟ್ ಆದಾಗ ಮುಂಚೆ ಪೊಲೀಸರ ಒಂದು ಕಾಟ ಇರ್ಬೋದು,
ಅಥವಾ ಲಾದಲ್ಲಿ ತಾವು ಯಾಕೆ ಸಿಕ್ಕಿಕೊಳ್ಳೋದು ಅಂತ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಹಿಂದೆ ಸರಿಸಿದೆ. ಅದರ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಆ ಮನುಷ್ಯನನ್ನು ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ಅಪಘಾತಕ್ಕೊಳಗಾದ ವ್ಯಕ್ತಿಯನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೇರವಾಗಿ ಅವರ ಕುತ್ತಿಗೆ ಗೋನನ್ನು ಹೇಗೆ ಇಟ್ಕೋಬೇಕು, ಈ ಮತ್ತು ಕೈಗೆಲ್ಲ ಮುರಿದಾಗ ಸಣ್ಣ ಸಣ್ಣ ಬ್ಯಾಂಡೇಜ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಥಮ ಚಿಕಿತ್ಸೆಯ ಒಂದು ಟ್ರೈನಿಂಗನ್ನು ಮಕ್ಕಳಲ್ಲಿ, ಚಿಕ್ಕವರಿದ್ದಾಗಲೇ ಮಕ್ಕಳಲ್ಲಿ ಭಾರತೀಯ ರೆಡ್ ಕ್ರಾಸ್ ಪ್ರತಿಯೊಂದು ಶಾಲೆಗಳಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲ ಶಾಲೆಗಳು ಕೂಡ ನಮ್ಮೊಂದಿಗೆ ಒಂದು ₹100 ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಬೋದು. ಅವರಿಗೆ ಒಂದು ₹500-600 ಕಿಟ್ಟನ್ನು, ಫಸ್ಟ್ ಏಡ್ ಕಿಟ್ಟನ್ನು ಅವ್ರಿಗೆ ಒದಗಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈಗ ಪರಿಪೋಷಣಂ ಕಾರ್ಯಕ್ರಮದಲ್ಲಿ ಎಲ್ಲ ಡಿವಿಷನ್ಗಳಲ್ಲಿ, ರಾಜ್ಯದ 4 ಡಿವಿಷನ್ಗಳಲ್ಲಿ ನಾವು ಮಕ್ಕಳಿಗಾಗಿ 3 ದಿನದ ತರಬೇತಿ ಶಿಬಿರಗಳನ್ನು ಪ್ರೌಢಶಾಲೆಯ ಮಕ್ಕಳಿಗಾಗಿ 3 ದಿನಗಳ ಒಂದು ತರಬೇತಿ ಶಿಬಿರವನ್ನು ಇಡ್ತೇವೆ. ಅದರಲ್ಲಿ ಯೋಗಾಭ್ಯಾಸ ಇರ್ಬೋದು, ಮಕ್ಕಳಿಗೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದಾಗಿರ್ಬೋದು, ಮತ್ತು ಆಮೇಲೆ ಪ್ರಥಮ ಚಿಕಿತ್ಸೆ, ಪ್ರಕೃತಿ ವಿಕೋಪ, ಹೀಗೆ 3 ದಿನಗಳ ಕಾಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಒಂದು ಒಳ್ಳೆಯ ಫ್ಯಾಕಲ್ಟಿಗಳನ್ನು ಕರೆದುಕೊಂಡು ಬಂದು ರಾಜ್ಯದ ಅತ್ಯುತ್ತಮವಾದಂತಹ ಶಿಕ್ಷಕರು ಆ ಒಂದು 3 ದಿನಗಳ ಕ್ಯಾಂಪ್ಗಳಲ್ಲಿ ಪಾಲ್ಗೊಳ್ತಾರೆ. ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ, ಕಳೆದ ವರ್ಷ ನಾವು ಮಂಡ್ಯದಲ್ಲಿ ಶ್ರೀಯುತ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ಆ ಒಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿದರು. ಚಲುವರಾಮಸ್ವಾಮಿ ಕೂಡ ಇದ್ದರು. ಒಂದು ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿ ಗುಲ್ಬರ್ಗದಲ್ಲಿ ಆಗಿದೆ. ಈಗ ಬರುವ ದಿನಗಳಲ್ಲಿ ಬಾಗಲಕೋಟೆ ಹಾಗೂ ಬೆಂಗಳೂರು ಅರ್ಬನ್ನಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮ ಮಾಡಿಕೊಂಡು ಮಕ್ಕಳಲ್ಲಿ ತಿಳಿ ಹೇಳುವಂಥ ಕೆಲಸವನ್ನು ಮಾಡ್ತೇವೆ. ಮುಂಬರುವ ದಿನಗಳಲ್ಲಿ ಎಷ್ಟು ಆರೋಗ್ಯಪೂರ್ಣವಾದಂಥ ಜೀವನವನ್ನು ನಡೆಸಿದಾಗ ನಮ್ಮ ಯುವಕರು ಇರ್ಬೋದು, ಪ್ರೌಢ ಮಕ್ಕಳು ಇರ್ಬೋದು, ಅವರು ಒಂದು ಒಳ್ಳೆಯ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳೋದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ.